ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ, ಇಂಗ್ಲೀಷಲ್ಲಿ ಫ್ಲೂಯೆಂಟ್ ಆಗಲಿಕ್ಕೆ, ಇಂಗ್ಲೀಷನ್ನು ಫ್ಲೂಯೆಂಟ್ ಆಗಿ ಮಾತಾಡಲಿಕ್ಕೆ. ಫ್ಲೂಯೆನ್ಸಿ ಅಂದರೆ ಏನು? ನಾವು ಸ್ಟ್ರಕ್ ಆಗದ ಹಾಗೆ, ಪದಗಳಿಗೋಸ್ಕರ ಹುಡುಕಾಡದ ಹಾಗೆ, ಫ್ಲೂಯೆಂಟ್ ಆಗಿ ಕನ್ನಡದಲ್ಲಿ ಸರಾಗವಾಗಿ ನಾವು ಹೇಗೆ ಮಾತಾಡ್ತೀವಿ ಅದೇ ಥರ ಇಂಗ್ಲೀಷಲ್ಲಿ ಫ್ಲೂಯೆಂಟ್ ಆಗಿ ನಾವು ಮಾತಾಡಬೇಕಾದ್ರೆ ನಾವೇನು ಮಾಡಬೇಕು? ಜಸ್ಟ್ ಸುಮ್ಮನೆ ರ್ಯಾಂಡಮ್ ಆಗಿ 100, 120 ಅಥವಾ 150 ಸೆಂಟೆನ್ಸ್ಗಳು ಡೈಲಿ ಕಲಿಯೋದ್ರಿಂದ ಪ್ರಯೋಜನ ಇಲ್ಲ, ಅಥವಾ ಬರೀ ಗ್ರಾಮರ್ನೇ ಫೋಕಸ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ, ಬರೀ ನಾವು ಸೆಂಟೆನ್ಸ್ ಸ್ಟ್ರಕ್ಚರ್ನೇ ಫೋಕಸ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ತುಂಬ ಮುಖ್ಯವಾಗಿ ಬೇಕಾಗಿರೋದು ಬೇಸಿಕ್ ಲೆವೆಲ್ಗೆಲ್ಲ ನಾನು ಹೇಳ್ತಾ ಇರೋದು, ಇಂಟರ್ಮೀಡಿಯೇಟ್ ಲೆವೆಲ್ ಮತ್ತು ಅಡ್ವಾನ್ಸ್ ಲೆವೆಲ್ಗೆ ನೀವೇನು ಮಾಡಬೇಕು, ಫ್ಲೂಯೆನ್ಸಿ ನಿಮಗೆ ಬರಬೇಕು ಅಂತ ಹೇಳಿದ್ರೆ ಸಿಚುವೇಷನಲ್ ಸೆಂಟೆನ್ಸಸ್ಸನ್ನು ನೀವು ಕಲಿಬೇಕು. ಸಿಚುವೇಷನಲ್ ಸೆಂಟೆನ್ಸಸ್ ಅಂದರೆ ಏನು? ಯಾವ ಸಿಚುವೇಷನ್ಗೆ ಏನೇನು ಮಾತಾಡಬೇಕು, ಯಾವ್ಯಾವ ಥರದ ಸೆಂಟೆನ್ಸ್ಗಳು ನಾವು ಕಲಿಬೇಕು, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇವತ್ತು ಸಿಚುವೇಷನಲ್ ಸೆಂಟೆನ್ಸಲ್ಲಿ ನಾನು ಬಹಳ ಸಿಚುವೇಷನ್ಸ್ನ ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಒಂದಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಅದನ್ನೆಲ್ಲ ನೋಡ್ರಿ. ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸಿಚುವೇಷನ್ಸ್ ಅಂದರೆ ಏನು? ಇಮೋಷನಲ್ ಅಂದರೆ ಬರೀ ಇಮೋಷನ್ ಅಂದರೆ ಇಟ್ ಕ್ಯಾನ್ ಬಿ ಎನಿಥಿಂಗ್. ಆ ಟೈಮಲ್ಲಿ ನಿಮಗೆ ಆ ಸಿಚುವೇಷನಲ್ಲಿ ನಿಮಗೆ ಸಂತೋಷ ಆಗಿರ್ಬೋದು, ಅಥವಾ ದುಃಖ ಆಗ್ಬೋದು, ಅಥವಾ ಸಿಟ್ಟು ಬರ್ಬೋದು, ಅಥವಾ ಏನು ಬೇಕಾದರೂ ಆಗ್ಬೋದು, ಕಿರಿಕಿರಿ ಆಗ್ಬೋದು. ಇದಕ್ಕೆಲ್ಲ ಈ ಕರೆಕ್ಟಾಗಿ ನಮ್ಮ ಇಮೋಷನ್ಸಿಗೆ ತಕ್ಕಂತೆ, ನಮ್ಮ ಸಿಚುವೇಷನ್ಸಿಗೆ ತಕ್ಕಂತೆ ನಾವು ಇಂಗ್ಲೀಷಲ್ಲಿ ಸೆಂಟೆನ್ಸಸ್ ಕಲಿತ್ರೆ ಮಾತ್ರ ಇಂಗ್ಲೀಷು ಫ್ಲೂಯೆಂಟಾಗಿ ಮಾತಾಡಲಿಕ್ಕೆ ಸಾಧ್ಯ ಆಗೋದು. ಓಕೆ, ರೈಟ್. ಸೊ ಇವತ್ತಿನ ಸಿಚುವೇಶನ್ ಏನು ಅಂತ ಹೇಳಿದ್ರೆ ಎಕ್ಸ್ಪ್ರೆಸಿಂಗ್ ಫೀಲಿಂಗ್ಸ್. ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಬಹಳ ಮುಖ್ಯ, ಯಾಕೆಂದರೆ ಅದರಿಂದನೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಬಂದ ತಕ್ಷಣ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಇಂಗ್ಲೀಷನ್ನು ಫ್ರೀಯಾಗಿ ಕಲಿಬೋದು. ಓಕೆ, ಆ್ಯಂಡ್ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ, ಯಾಕೆಂದರೆ ಇದರಲ್ಲಿ ತುಂಬ ವಿಷಯಗಳಿದೆ, ತುಂಬ ಸೆಂಟೆನ್ಸ್ ಇದೆ. ಇದು ನೀವು ಕಲಿತ್ರೆ ಮಾತ್ರ ನಿಮಗೆ ಸಿಚುವೇಷನಿಗೆ ತಕ್ಕಂತೆ ಮಾತಾಡಲಿಕ್ಕೆ ಆಗೋದು. ಹಾಗೆ ಈ ವಿಡಿಯೋಗೆ ಈಗಲೇ ಒಂದು ಲೈಕನ್ನು ಕೊಟ್ಬಿಡಿ. ಈ ವಿಡಿಯೋ ನಿಮಗೇನಾದರೂ ಸಮಸ್ಯೆ ಇದ್ದರೆ, ಅಥವಾ ನಿಮಗೇನಾದರೂ ಡೌಟ್ಸ್ ಇದ್ದರೆ, ಪ್ರಶ್ನೆಗಳಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಹಾಗೆಯೇ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅಂತ ಎಲ್ರಿಗೂ ಕೇಳ್ಕೊತೀನಿ, ಟು ಸಪೋರ್ಟ್ ಮೈ ಚಾನಲ್. ಆಲ್ರೈಟ್, ಸೊ ವಿದೌಟ್ ಎನಿ ಫರ್ದರ್ ado, let's dive into the video. ಆಲ್ರೈಟ್, ಸೊ ಈಗ ಎಕ್ಸ್ಪ್ರೆಸ್ ಫೀಲಿಂಗ್ಸ್. ಎಕ್ಸ್ಪ್ರೆಸ್ ಅಂದರೆ ನಾವು ವ್ಯಕ್ತಪಡಿಸುವುದು, ಫೀಲಿಂಗ್ಸ್ ಅಂದರೆ ನಮ್ಮ ಭಾವನೆಗಳು ಅಲ್ವಾ? ಸೊ ಫೀಲಿಂಗ್ಸ್, ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ನಾವು ಯಾವ್ಯಾವ ಥರದ ವಾಕ್ಯಗಳು, ಯಾವ್ಯಾವ ಥರದ ಫ್ರೇಸಸನ್ನು ಯೂಸ್ ಮಾಡ್ಬೋದು ನೋಡಿ. ಸೊ ಭಾವನೆಗಳು ಅಂದರೆ ಬಹಳಷ್ಟು ಇದೆ, ಜಸ್ಟ್ ಸಿಂಪಲಾಗಿ ನಾನು ಹೇಳ್ತೀನಿ. ಸೊ ಹ್ಯಾಪಿ ಆ್ಯಂಡ್ ಪಾಸಿಟಿವ್ ಫೀಲಿಂಗ್ಸ್. ಹ್ಯಾಪಿ ಆ್ಯಂಡ್ ಪಾಸಿಟಿವ್ ಫೀಲಿಂಗ್ಸ್ ಅಂದರೆ ನೀವು ಖುಷಿಯಾಗಿರಬೇಕಾದ್ರೆ, ಪಾಸಿಟಿವ್ ಆಗೋದನ್ನು ಹೇಳಬೇಕಾದ್ರೆ, ಪಾಸಿಟಿವ್ ಫೀಲಿಂಗ್ಸ್ ಇರಬೇಕಾದ್ರೆ ಯಾವ ಥರದ ಸೆಂಟೆನ್ಸ್ಗಳನ್ನು ಹೇಳ್ಬೋದು ನೋಡಿ. ಫಸ್ಟ್ ಒನ್ ನೋಡಿ, ಐ ಆಮ್ ವೆರಿ ಹ್ಯಾಪಿ ಟುಡೇ. ಐ ಆಮ್ ವೆರಿ ಹ್ಯಾಪಿ ಟುಡೇ. ಐ ಆಮ್ ವೆರಿ ಹ್ಯಾಪಿ ಟುಡೇ. ಇಟ್ಸ್ ಅ ವೆರಿ ಸಿಂಪಲ್ ಫ್ರೇಸ್ ಇದು. ಎಲ್ಲರಿಗೂ ಗೊತ್ತಿದ್ದು. ಐ ಫೀಲ್ ವೆರಿ ಹ್ಯಾಪಿ ಟುಡೇ, ಅಥವಾ ಐ ಆಮ್ ವೆರಿ ಹ್ಯಾಪಿ ಟುಡೇ. ಸೊ ಐ ಆಮ್ ವೆರಿ ಹ್ಯಾಪಿ ಟುಡೇ ಅಂತಲೂ ಹೇಳ್ಬೋದು, ನಾನು ಇವತ್ತು ಭಾಳ ಖುಷಿಯಾಗಿದ್ದೀನಿ. ಅಥವಾ ಐ ಫೀಲ್ ವೆರಿ ಹ್ಯಾಪಿ ಟುಡೇ, ಇವತ್ತು ನನಗೆ ತುಂಬ ಖುಷಿ ಅನ್ನಿಸ್ತಿದೆ. ಐ ಫೀಲ್ ಹ್ಯಾಪಿ, ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ ಟುಡೇ. ಓಕೆ, ರೈಟ್. ನೆಕ್ಸ್ಟ್ ನೋಡಿ, ಐ ಆಮ್ ಸೋ ಎಕ್ಸೈಟೆಡ್. ಐ ಆಮ್ ಸೋ ಎಕ್ಸೈಟೆಡ್. ಸೋ ಅನ್ನೋದು ತುಂಬ ಅಂತ ಯೂಸ್ ಮಾಡ್ತೀವಿ. ಸೋ ಅನ್ನೋದು ಕಂಜಂಕ್ಷನ್ ಆಗ್ಬೋದು, ಬಟ್ ಇಲ್ಲಿ ತುಂಬ. ಐ ಆಮ್ ಸೋ ಎಕ್ಸೈಟೆಡ್ ಅಬೌಟ್ ದ ಟ್ರಿಪ್. ಐ ಆಮ್ ಸೋ ಎಕ್ಸೈಟೆಡ್ ಅಬೌಟ್ ದ ಟ್ರಿಪ್. ಟ್ರಿಪ್ ಬಗ್ಗೆ ನನಗೆ ಬಹಳ ಖುಷಿಯಾಗಿದ್ದೀನಿ ನಾನು. ಎಕ್ಸೈಟೆಡ್ ಅಂದರೆ ಉತ್ಸಾಹ, ಆ್ಯಕ್ಚುಲಿ ಉತ್ಸಾಹ. ಎಕ್ಸೈಟ್ಮೆಂಟ್ ಅಂದರೆ ಉತ್ಸಾಹ. ಉತ್ಸಾಹ ಅಂದ್ರೇನು? ಖುಷಿಯಾಗಿರುವುದು, ನಮಗೆ ಆ ಕಾತುರ ಮತ್ತು ಖುಷಿ ಇರುವುದು. ಸೊ ಪ್ರವಾಸದ ಬಗ್ಗೆ ನನಗೆ ತುಂಬ ಉತ್ಸಾಹ ಇದೆ. ಐ ಆಮ್ ಸೋ ಎಕ್ಸೈಟೆಡ್ ಅಬೌಟ್ ದ ಟ್ರಿಪ್. ಓಕೆ, ನೆಕ್ಸ್ಟ್ ನೋಡಿ, ಮೂರನೇದು, ಐ ಫೀಲ್ ರಿಲ್ಯಾಕ್ಸ್ಡ್ ಆಫ್ಟರ್ ದ ಹಾಲಿಡೇ. ಐ ಫೀಲ್ ರಿಲ್ಯಾಕ್ಸ್ಡ್. ಐ ಫೀಲ್ ರಿಲ್ಯಾಕ್ಸ್ಡ್. ರಿಲ್ಯಾಕ್ಸ್ಡ್. ಸೊ ರಿಲ್ಯಾಕ್ಸ್ಡ್ ಅಂದ್ರೇನು? ನಾನು ನೋಡಿ,
ರಿಲ್ಯಾಕ್ಸ್ಡ್ ಅಂತ ಕನ್ನಡದಲ್ಲಿ ಹೇಳಬೇಕಂದ್ರೆ ರಜೆ ನಂತರ ನಾನು ತುಂಬ ನಿರಾಳವೆನಿಸುತ್ತಿದೆ. ನಿರಾಳ. ಓಕೆ, ಸೊ ನಿರಾಳ ಅಂತ ನಾವು ಹೇಳಿದ್ವಿ. ನಿರಾಳ ಅಂದ್ರೇನು? ರಿಲ್ಯಾಕ್ಸ್ ಅಂದರೆ ಕನ್ನಡದಲ್ಲೂ ನಾವು ರಿಲ್ಯಾಕ್ಸ್ ಅಂತಲೇ ಹೇಳ್ತೀವಿ. ರಿಲ್ಯಾಕ್ಸಿಗೆ ಕನ್ನಡದಲ್ಲಿ ಪದ ನಿರಾಳ ಅಂತ ಹೇಳ್ತೀವಿ. ರಿಲ್ಯಾಕ್ಸ್. ಓಕೆ, ರಿಲ್ಯಾಕ್ಸ್ ಆಗಿದ್ದೀನಿ ನಾನು. ಏನು? ಆಫ್ಟರ್ ದ ಹಾಲಿಡೇ ಆದಮೇಲೆ ನಾನು ತುಂಬ ರಿಲ್ಯಾಕ್ಸ್ ಆಗಿದ್ದೀನಿ. ನೆಕ್ಸ್ಟ್ ನೋಡಿ, ಐ ಆಮ್ ಗ್ಲ್ಯಾಡ್ ಟು ಹಿಯರ್ ದ ಗುಡ್ ನ್ಯೂಸ್. ಐ ಆಮ್ ಗ್ಲ್ಯಾಡ್. ಮತ್ತಿಲ್ಲಿ ನೋಡಿ, ಫ್ರೇಸಸನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಐ ಆಮ್ ಗ್ಲ್ಯಾಡ್. ಗ್ಲ್ಯಾಡ್ ಗೊತ್ತಿರ್ಬೇಕು ನಿಮಗೆ. ಗ್ಲ್ಯಾಡ್ ಅಂದರೆ ಸಂತೋಷನೇ. ಐ ಆಮ್ ಗ್ಲ್ಯಾಡ್ ಟು ಹಿಯರ್ ದ ಗುಡ್ ನ್ಯೂಸ್. ಹಿಯರ್, ಐ ಆಮ್ ಗ್ಲ್ಯಾಡ್ ಟು ಹಿಯರ್ ದ ಗುಡ್ ನ್ಯೂಸ್. ನನಗೇನೋ ಒಳ್ಳೆ ಸುದ್ದಿ, ಸಿಹಿ ಸುದ್ದಿ ನಾನು ಕೇಳಿಸ್ಕೊಂಡೆ, ನನಗೆ ಖುಷಿಯಾಗಿದೆ. ಅಂದರೆ ಒಳ್ಳೆಯ ಸುದ್ದಿಯನ್ನು ಕೇಳಿ ನನಗೆ ಸಂತೋಷವಾಯಿತು. ಐ ಆಮ್ ಗ್ಲ್ಯಾಡ್. ಓಕೆ, ನಾವು ಐ ಫೀಲ್ ಪ್ರೌಡ್. ಸೊ ಇದನ್ನು, ಈ ಫ್ರೇಸಸ್ ಎಲ್ಲ, ಈ ವರ್ಡ್ಸು ನಿಮಗೆ ನೆನಪಿರ್ಬೇಕು. ಐ ಫೀಲ್ ಪ್ರೌಡ್, ಐ ಆಮ್ ಗ್ಲ್ಯಾಡ್, ಐ ಫೀಲ್ ವೆರಿ ಹ್ಯಾಪಿ. ಇವೆಲ್ಲ ನಾವು ಬಾಯ್ಪಾಠನೇ ಮಾಡಬೇಕಾಗುತ್ತೆ. ಓಕೆ, ಬಾಯ್ಪಾಠ ಮಾಡೋದ್ರಲ್ಲಿ ತಪ್ಪಿಲ್ಲ. ಬಾಯ್ಪಾಠ ಮಾಡ್ತಾ ಮಾಡ್ತಾ ನಿಮಗೆ ಅದು ಆಟೋಮೆಟಿಕ್ಕಾಗಿ ಬರೋ ಥರ ಆಗುತ್ತೆ. ಐ ಫೀಲ್ ಪ್ರೌಡ್ ಆಫ್ ಮೈ ಸ್ಟೂಡೆಂಟ್ಸ್. ಓಕೆ, ಐ ಫೀಲ್ ಪ್ರೌಡ್ ಆಫ್ ಮೈ ಸ್ಟೂಡೆಂಟ್ಸ್. ನಾನು ಹೇಳಬೇಕಾದ್ರೆ ನನ್ನ ವಿದ್ಯಾರ್ಥಿಗಳ ಬಗ್ಗೆ ನನಗೆ ಹೆಮ್ಮೆ ಅನಿಸ್ತಿದೆ. ಯಾಕೆಂದರೆ ನಾನು ಹೇಳ್ಕೊಡೋ ಪಾಠಗಳನ್ನು ಚೆನ್ನಾಗಿ ಕಲಿತಾ ಇದ್ದಾರೆ, ಇಂಗ್ಲೀಷ್ ಫ್ಲೂಯೆಂಟಾಗಿ ಮಾತಾಡ್ತಾರೆ, ಓದ್ತಾರೆ, ಬರೀತಾರೆ, ಇದೆಲ್ಲ ಚೆನ್ನಾಗಿ ಮಾಡ್ತಾರೆ. ನನಗೆ ಖುಷಿ ಆದಾಗ ನಾನು ಹೇಳ್ತೀನಿ ಐ ಫೀಲ್ ಪ್ರೌಡ್ ಆಫ್. ಅಬೌಟ್ ಅಂತ ಬರಲ್ಲ. ಐ ಫೀಲ್ ಪ್ರೌಡ್ ಆಫ್ ಮೈ ಸ್ಟೂಡೆಂಟ್ಸ್. ಓಕೆ, ನಾವು ನೆಕ್ಸ್ಟ್, ಈಗ ಇದನ್ನು ಸ್ಯಾಡ್ ಆ್ಯಂಡ್ ಲೋ ಫೀಲಿಂಗ್ಸ್ ಅಂದರೆ ಬೇಸರದ ಭಾವನೆಗಳು. ನಮಗೆ ತುಂಬ ಬೇಜಾರಾದಾಗ ನಾವು ಯಾವ ಥರ ಹೇಳ್ಬೋದು? ಐ ಆಮ್ ಫೀಲಿಂಗ್ ಅ ಬಿಟ್ ಡೌನ್ ಟುಡೇ. ಐ ಆಮ್ ಫೀಲಿಂಗ್ ಅ ಬಿಟ್ ಡೌನ್ ಟುಡೇ. ಐ ಆಮ್ ಫೀಲಿಂಗ್ ಅ ಬಿಟ್ ಡೌನ್ ಟುಡೇ ಅಂದರೆ ನೋಡಿ ಇಲ್ಲಿ, ಅ ಬಿಟ್ ಡೌನ್. ಡೌನ್ ಅಂದರೆ ಕೆಳಗೆ, ಮಾನಸಿಕವಾಗಿ ನಾನು ಕುಗ್ಗು ಹೋಗಿದ್ದೀನಿ ಅಂತ ಹೇಳೋ ಅರ್ಥ ಬರುತ್ತದು. ನನಗೆ ಇಂದು ಸ್ವಲ್ಪ ಬೇಸರವೆನಿಸ್ತಿದೆ. ಐ ಆಮ್ ಫೀಲಿಂಗ್ ಅ ಬಿಟ್ ಡೌನ್ ಟುಡೇ. ಅಥವಾ ಐ ಆಮ್ ಸ್ಯಾಡ್, ಐ ಆಮ್ ಎ ಲಿಟಲ್ ಬಿಟ್ ಸ್ಯಾಡ್ ಟುಡೇ ಅಂತ ಹೇಳ್ಬೋದು. Or you can say I feel lonely sometimes. I feel lonely. Lonely ಅಂದರೆ ಏಕಾಂತತೆ ಅಲ್ಲ, ಸಾರಿ, ಲೋನ್ಲಿ ಅಂದರೆ ಏಕಾಂಗಿತನ ಕಾಡು. ಓಕೆ, ಕೆಲವೊಮ್ಮೆ ನನಗೆ ಒಂಟಿತನ ಕಾಡುತ್ತೆ. ಕೆಲವೊಮ್ಮೆ ನನಗೆ ಒಂಟಿತನ ಕಾಡುತ್ತೆ. ಐ ಆಮ್ ಅಪ್ಸೆಟ್ ಅಬೌಟ್ ವಾಟ್ ಹ್ಯಾಪನ್ಡ್. ಐ ಆಮ್ ಅಪ್ಸೆಟ್ ಅಬೌಟ್ ವಾಟ್ ಹ್ಯಾಪನ್ಡ್. ಈಗೇನಾಯಿತು, ಏನೋ ಆಗಿದೆ, ಏನೋ ಸಂಭವಿಸಿದೆ. ಸೊ ಅದ್ರ ಬಗ್ಗೆ ನಾನು ಅಪ್ಸೆಟ್ ಆಗಿದ್ದೀನಿ ಅಂದರೆ ನಾನು ಬೇಜಾರಾಗಿದ್ದೀನಿ, ನನಗೆ ಖುಷಿ ಆಗಿಲ್ಲ. ನಾನು ಆ್ಯಕ್ಚುಲಿ ಐ ಆಮ್ ಅಪ್ಸೆಟ್ ಅಬೌಟ್ ದ್ಯಾಟ್. ನಡೆದ ವಿಷಯದ ಬಗ್ಗೆ ನನಗೆ ಅಸಮಾಧಾನವಿದೆ. ಅಪ್ಸೆಟ್ ಅಂದರೆ ಅಸಮಾಧಾನ ಒಂದು ಲೆಕ್ಕದಲ್ಲಿ. ಓಕೆ, ನಾವು ಐ ಫೀಲ್ ಹಾರ್ಟ್ ಬ್ರೋಕನ್. ನೋಡಿ, ಐ ಫೀಲ್ ಹಾರ್ಟ್ ಬ್ರೋಕನ್. ಐ ಫೀಲ್ ಹಾರ್ಟ್ ಬ್ರೋಕನ್ ಆಫ್ಟರ್ ಹಿಯರಿಂಗ್ ದ ಸ್ಟೋರಿ. ಐ ಫೀಲ್ ಹಾರ್ಟ್ ಬ್ರೋಕನ್ ಆಫ್ಟರ್ ಹಿಯರಿಂಗ್ ದ ಸ್ಟೋರಿ. ಹಾರ್ಟ್ ಬ್ರೋಕನ್ ಅಂದರೆ ನನ್ನ ಮನಸ್ಸು ಒಡೆದೋಯ್ತು ಅಂತ ನಾವು ಹೇಳ್ತೀವಲ್ವಾ. ಅದು ಕೇಳಿದ ತಕ್ಷಣ ನನ್ನ ಎದೆ ಜಲ್ ಅನ್ನೋದಲ್ಲ, ಮನಸ್ಸು ಒಡೆದೋಗೋದು ಆ ಥರ. ಓಕೆ, ಐ ಫೀಲ್ ಹಾರ್ಟ್ ಬ್ರೋಕನ್. ಆ ಕತೆ ಕೇಳಿದ ನಂತರ ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ಸೊ ಮನಸ್ಸಿಗೆ ತುಂಬ ನೋವಾಗೋದಕ್ಕಿಂತ ಹಾರ್ಟ್ ಬ್ರೇಕಿಂಗ್ ದ ಹಾರ್ಟ್, ನನ್ನ ಮನಸ್ಸು ಒಡೆದೋಯ್ತು ಅಂತ ಹೇಳ್ತಾರಲ್ಲ ಆ ಥರ. ಐ ಆಮ್ ಡಿಸಪಾಯಿಂಟೆಡ್ ವಿತ್ ದ ರಿಸಲ್ಟ್ಸ್. ಓಕೆ, ಫಲಿತಾಂಶಗಳಿಂದ ನನಗೆ ನಿರಾಸೆಯಾಗಿದೆ. ನಿರಾಸೆ ಅಂದರೆ ಏನು? ಡಿಸಪಾಯಿಂಟ್ಮೆಂಟ್ ಅಂದರೆ ನಾನು ಪರೀಕ್ಷೆ ಚೆನ್ನಾಗಿ ಕಷ್ಟಪಟ್ಟು ಓದಿ ಬರೆದಿರ್ತೀನಿ, ಆದರೆ ಪರೀಕ್ಷೆಯಲ್ಲಿ ನನಗೆ ಮಾರ್ಕ್ಸ್ ಕಡಿಮೆ ಬಂದಿದೆ, ಆವಾಗ ನಮಗೆ ಅಪ್ಸೆಟ್ ಆಗುತ್ತೆ. ಅಪ್ಸೆಟ್ ಅಂತ ಹೇಳೋದನ್ನು ನಾವು ಡಿಸಪಾಯಿಂಟೆಡ್. ಐ ಆಮ್ ಡಿಸಪಾಯಿಂಟೆಡ್, ನಿರಾಸೆ ಆಯಿತು ನನಗೆ. ಓಕೆ, ರೈಟ್. ಹಾಂ, ನೆಕ್ಸ್ಟ್ ನೋಡಿ, ಟಯರ್ಡ್ ಆ್ಯಂಡ್ ಸ್ಟ್ರೆಸ್ಡ್ ಫೀಲಿಂಗ್ಸ್ ಅಂದರೆ ಆಯಾಸ ಮತ್ತು ಒತ್ತಡ. ಆಯಾಸ ಮತ್ತು ಒತ್ತಡ ಆದಾಗ ನಾವು ಯಾವ ಥರ ಹೇಳ್ಬೋದು? ಐ ಫೀಲ್ ಎಕ್ಸಾಸ್ಟೆಡ್. ನೋಡಿ, ಪದಗಳು, ವೊಕ್ಯಾಬ್ಯುಲರೀಸು ನಿಮಗೆ ವರ್ಕ್ ಆಗಬೇಕು. ವೊಕ್ಯಾಬ್ಯುಲರೀಸ್ ನೀವೇನು ಮಾಡಬೇಕು? ಫೋಕಸ್ ಮಾಡಬೇಕು. ಐ ಫೀಲ್ ಎಕ್ಸಾಸ್ಟೆಡ್. ಸೊ ಎಕ್ಸಾಸ್ಟೆಡ್ ಅಂದರೆ ಟಯರ್ಡ್. ಐ ಫೀಲ್ ವೆರಿ ಟಯರ್ಡ್ ಆಫ್ಟರ್ ವರ್ಕ್. ಐ ಫೀಲ್ ಎಕ್ಸಾಸ್ಟೆಡ್ ಆಫ್ಟರ್ ವರ್ಕ್. ಕೆಲಸ ಆದ ನಂತರ ನನಗೆ ತುಂಬ ಆಯಾಸ ಆಗುತ್ತೆ, ನನಗೆ ತುಂಬ ಸುಸ್ತಾಗುತ್ತೆ. ಓಕೆ, ಐ ಆಮ್ ಫೀಲಿಂಗ್ ಸ್ಟ್ರೆಸ್ಡ್ ಅಬೌಟ್ ದಿ ಎಕ್ಸಾಮ್ಸ್. ಓಕೆ, ಐ ಆಮ್ ಫೀಲಿಂಗ್ ಸ್ಟ್ರೆಸ್ಡ್. ಇಡಿ ಹಾಕಬೇಕಲ್ಲಿ, ಸ್ಟ್ರೆಸ್ಡ್. ಐ ಆಮ್ ಫೀಲಿಂಗ್ ಸ್ಟ್ರೆಸ್ಡ್. ಐ ಆಮ್ ಫೀಲಿಂಗ್ ಸ್ಟ್ರೆಸ್ಡ್ ಅಬೌಟ್ ದಿ ಎಕ್ಸಾಮ್ಸ್. ಪರೀಕ್ಷೆಗಳ ಬಗ್ಗೆ ನನಗೆ ಒತ್ತಡ. ಸ್ಟ್ರೆಸ್ ಅಂದರೆ ಒತ್ತಡ ಆಗ್ತಾ ಇದೆ. ನನ್ನ ಪ್ರೆಷರ್ ನನಗೆ ಜಾಸ್ತಿ ಆಗ್ತಾ ಇದೆ. ಓಕೆ, ಐ ಆಮ್ ಫೀಲಿಂಗ್ ಸ್ಟ್ರೆಸ್ಡ್ ಅಬೌಟ್ ದಿ ಎಕ್ಸಾಮ್ಸ್. ನೆಕ್ಸ್ಟ್ ನೋಡಿ, ಐ ಫೀಲ್ ಓವರ್ವೆಲ್ಮ್ಡ್. ಈ ಪದನ ನೆನ್ಪಿಟ್ಕೊಳ್ಳಿ. ಓವರ್ವೆಲ್ಮ್, ಅದರದ್ದು ಆಪೋಸಿಟು ಅಂಡರ್ವೆಲ್ಮ್, ಎರಡೂ ಇದೆ. ಸೊ ಐ ಫೀಲ್ ಓವರ್ವೆಲ್ಮ್ಡ್ ವಿತ್ ಸೋ ಮಚ್ ವರ್ಕ್. ಓಕೆ,
ಸೊ ಓವರ್ವೆಲ್ಮ್ ಅಂದರೆ ಅಗೇನ್ ಒತ್ತಡ ಜಾಸ್ತಿ ಆಗೋದು ಅಂತಲೇ ಅರ್ಥ. ಓಕೆ, ಸೊ ಐ ಫೀಲ್ ಓವರ್ವೆಲ್ಮ್ಡ್ ವಿತ್ ಸೋ ಮಚ್ ವರ್ಕ್. ತುಂಬ ಕೆಲಸ ಇರೋದ್ರಿಂದ ನನಗೆ ಏನು ಮಾಡಬೇಕೆಂದು ತಿಳಿತಾ ಇಲ್ಲ, ಒತ್ತಡವಾಗುತ್ತಿದೆ. ಐ ಫೀಲ್ ಓವರ್ವೆಲ್ಮ್ಡ್. ಇಟ್ಸ್ ಓವರ್ವೆಲ್ಮಿಂಗ್ ಅಂದರೆ ಎಲ್ಲದಕ್ಕೂ ಒತ್ತಡ ಅನ್ನೋದಕ್ಕೇ ಓವರ್ವೆಲ್ಮ್ ಅಂತಲ್ಲ. ಓವರ್ವೆಲ್ಮ್ ಅಂದರೆ ಅತಿಯಾಗಿ ಸಿಗುವಂತಹ ಅನವಶ್ಯಕ ಮಾಹಿತಿಗಳು ಆಗಿರ್ಬೋದು, ಅತಿಯಾಗಿ ಬರುವಂತಹ ಅನವಶ್ಯಕ ಕೆಲಸಗಳು. ಸೊ ಈ ಥರದ್ದು ಇದೆಲ್ಲದಕ್ಕೂ ಆಗುತ್ತೆ. ಅತಿಯಾಗಿ ಅನವಶ್ಯಕ ಎರಡು ಮಿಕ್ಸ್ ಆಗಿರುವಂಥದ್ದು ಓವರ್ವೆಲ್ಮ್ ಅಂದರೆ. ಓಕೆ, ರೈಟ್. ನೆಕ್ಸ್ಟ್, ಐ ಫೀಲ್ ಸ್ಲೀಪಿ ರೈಟ್ ನಾವ್. ಈಗ ನನಗೆ ಯಾಕೋ ನಿದ್ದೆ ಬರ್ತಾ ಇದೆ. ಐ ಫೀಲ್ ಸ್ಲೀಪಿ ರೈಟ್ ನಾವ್. ನೆಕ್ಸ್ಟ್, ಫಿಯರ್ ಆ್ಯಂಡ್ ನರ್ವಸ್ನೆಸ್. ಭಯ ಮತ್ತು ಆತಂಕನ ನೀವು ಹೇಗೆ ಹೇಳ್ಬೋದು ನೋಡಿ. ಐ ಆಮ್ ಫೀಲಿಂಗ್ ಅ ಬಿಟ್ ನರ್ವಸ್ ಬಿಫೋರ್ ದ ಕ್ಲಾಸ್. ಇಲ್ಲಿ ನೋಡಿ, ಫಸ್ಟ್ ಒನ್ ನೋಡೋಣ. ಭಯ. ನಮಗೆ ಭಯ ಆದಾಗ, ನರ್ವಸ್ ಆದಾಗ ನಾವೇನು ಹೇಳ್ತೀವಿ? ಐ ಆಮ್ ಫೀಲಿಂಗ್ ಅ ಬಿಟ್ ನರ್ವಸ್ ನಾವ್. ಐ ಆಮ್ ಫೀಲಿಂಗ್ ಅ ಬಿಟ್ ನರ್ವಸ್ ನಾವ್ ಅಂತ ಹೇಳ್ಬೋದು. ಆರ್ ಬಿಫೋರ್ ದ ಕ್ಲಾಸ್ಗಿಂತ ಮುಂಚೆ ನನಗೆ ಸ್ವಲ್ಪ ನರ್ವಸ್ ಆಗ್ತಾ ಇದೆ. ಅಥವಾ ಐ ಫೀಲ್ ಸ್ಕ್ಯಾರ್ಡ್ ಆಫ್ ದ ಡಾರ್ಕ್. ಐ ಫೀಲ್ ಸ್ಕ್ಯಾರ್ಡ್ ಆಫ್ ದ ಡಾರ್ಕ್. ಕತ್ತಲೆ ಅಂದರೆ ನನಗೆ ಭಯ. ಐ ಆಮ್ ವರೀಡ್ ಅಬೌಟ್ ರೋಹಿತ್ಸ್ ಫ್ಯೂಚರ್. ಐ ಆಮ್ ವರೀಡ್ ಅಬೌಟ್ ರೋಹಿತ್ಸ್ ಫ್ಯೂಚರ್. ರೋಹಿತ್ ಫ್ಯೂಚರ್ ಬಗ್ಗೆ ನನಗೆ ಚಿಂತೆ ಇದೆ. ರೋಹಿತ್, ರಾಹುಲ್ ಯಾವ್ದಾದ್ರು ತಗೋಬೋದು. ಓಕೆ, ರೋಹಿತ್ನ ಭವಿಷ್ಯದ ಬಗ್ಗೆ ನನಗೆ ಚಿಂತೆ ಆಗುತ್ತಿದೆ. ಐ ಫೀಲ್ ಆಂಕ್ಷಿಯಸ್ ಅಬೌಟ್ ದ ಮೀಟಿಂಗ್. ಐ ಫೀಲ್ ಆಂಕ್ಷಿಯಸ್. ಇದನ್ನು ಪ್ರೊನೌನ್ಸ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಿ. ಆಂಕ್ಸಿಯಸ್ ಅಲ್ಲ, ಆಂಕ್ಷಿಯಸ್. ಐ ಫೀಲ್ ಆಂಕ್ಷಿಯಸ್ ಅಬೌಟ್ ದ ಮೀಟಿಂಗ್ ಬಗ್ಗೆ ಅಥವಾ ಸಭೆಯ ಬಗ್ಗೆ ನನಗೆ ಗಾಬರಿ ಆಗುತ್ತಿದೆ. ಆಂಕ್ಷಿಯಸ್ ಅಂದರೆ ಗಾಬರಿ, ಒಂದ್ಸಲ ನರ್ವಸ್, ಆ ಥರ ಗಾಬರಿ ಆಗುತ್ತಿದೆ. ಓಕೆ, ಲೆಟ್ಸ್ ಸಿ ಅದರ್ ಕಾಮನ್ ಫೀಲಿಂಗ್ಸ್. ಈ ಥರ ಸಾಮಾನ್ಯ ಭಾವನೆಗಳು ಅದನ್ನು ನಾವು ಹೇಳ್ಬೇಕಾದ್ರೆ ನೋಡಿ. ಐ ಫೀಲ್ ಕನ್ಫ್ಯೂಸ್ಡ್. ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಈ ಪಾಠದ ಬಗ್ಗೆ ನೀವು ಹಿಂಗೆ ಹೇಳ್ತಿರ್ಬೋದು, ನನಗೆ ಕನ್ಫ್ಯೂಸ್ ಆಗ್ತಾ ಇದೆ, ಇವರು ಇಷ್ಟೊಂದು ವರ್ಡ್ಸ್ ಹೇಳ್ತಾ ಇದ್ದಾರೆ, ಇಷ್ಟೊಂದು ಸೆಂಟೆನ್ಸ್ ಹೇಳ್ತಿದ್ದಾರೆ, ನನಗೆ ಅರ್ಥ ಆಗ್ತಾ ಇಲ್ಲ ಅಂತಲ್ಲ. ಇದನ್ನು ನೀವು ಪದೇ ಮಾಡಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಪದೇ ಓದಬೇಕು, ಬರೀಬೇಕು. ಆವಾಗ ಈಸಿಯಾಗಿ ನೀವು ಅದನ್ನು ಹೇಳೋಕ್ಕೂ ನಿಮಗೆ ಅನುಕೂಲ ಆಗುತ್ತೆ. ಐ ಫೀಲ್ ಕನ್ಫ್ಯೂಸ್ಡ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ನನಗೆ ಕನ್ಫ್ಯೂಸ್ ಆಗ್ತಾ ಇದೆ, ನನಗೆ ಅರ್ಥ ಆಗ್ತಾ ಇಲ್ಲ. ಐ ಆಮ್ ಬೋರ್ಡ್. ನನಗೆ ಬೋರ್ ಆಗ್ತಾ ಇದೆ. ಲೆಟ್ಸ್ ಡೂ ಸಮಥಿಂಗ್ ಫನ್. ನನಗೆ ಬೋರ್ ಆಗ್ತಾ ಇದೆ, ಬೇರೆ ಏನಾದರೂ ಮಾಡೋಣ, ಬೇರೆ ಏನಾದರೂ ಮಜಾ ಕೊಡುವಂಥದ್ದು ಮಾಡೋಣ. ಸಮಥಿಂಗ್ ಫನ್ ಅಂದರೆ ಮಜಾ ಕೊಡುವಂಥದ್ದು ಮಾಡೋಣ. ಓಕೆ, ಐ ಫೀಲ್ ಹಂಗ್ರಿ ಆರ್ ಥರ್ಸ್ಟಿ. ಇದೆಲ್ಲ ನಮ್ಮ ಫೀಲಿಂಗ್ಸ್ ಅಲ್ವಾ, ಭಾವನೆಗಳು. ಐ ಫೀಲ್ ಹಂಗ್ರಿ, ನನಗೆ ಹಸಿವಾಗ್ತಾ ಇದೆ. ಐ ಫೀಲ್ ಥರ್ಸ್ಟಿ ಆರ್ ಐ ಆಮ್ ಥರ್ಸ್ಟಿ ಅಂತ ಹೇಳ್ಬೋದು. ಐ ಆಮ್ ಹಂಗ್ರಿ, ಐ ಆಮ್ ಥರ್ಸ್ಟಿ ಅಂತ ಹೇಳ್ಬೋದು. ಐ ಆಮ್ ಅನಾಯ್ಡ್ ಬೈ ದ ಲೌಡ್ ನಾಯ್ಸ್. ಜೋರಾಗಿ ಸೌಂಡ್ ಬರ್ತಾ ಇದೆಯಲ್ಲ, ಇದರಿಂದ ನನಗೆ ಕಿರಿಕಿರಿ ಆಗ್ತಾ ಇದೆ. ಐ ಫೀಲ್ ಕ್ಯೂರಿಯಸ್ ಟು ನೋ ದ ಟ್ರೂತ್. ಸತ್ಯ ಏನು ಅಂತ ತಿಳ್ಕೊಳ್ಳೋಕ್ಕೆ ನನಗೆ ಕುತೂಹಲ ಆಗ್ತಾ ಇದೆ. ಸತ್ಯ ತಿಳಿಯಲು ನನಗೆ ಕುತೂಹಲವಿದೆ. ಐ ಫೀಲ್ ಗ್ರೇಟ್ಫುಲ್ ಫಾರ್ ಯೋರ್ ಹೆಲ್ಪ್. ನಿನ್ನ ಹೆಲ್ಪಿಗೆ, ನಿಮ್ಮ ಸಹಾಯಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಐ ಫೀಲ್ ಗ್ರೇಟ್ಫುಲ್. ಐ ಫೀಲ್ ಕಾನ್ಫಿಡೆಂಟ್ ಅಬೌಟ್ ಮೈ ಇಂಗ್ಲಿಷ್ ನಾವ್. ಸೊ ನೋಡಿ, ಅಟ್ಲೀಸ್ಟ್ 25 ಸೆಂಟೆನ್ಸಸ್ನ ನೀವು ಡೈಲಿ ಈ ಥರ ಪ್ರಾಕ್ಟೀಸ್ ಮಾಡಿದ್ರೆ ಹೇಳಿಲ್ವಾ? ಐ ಫೀಲ್ ಕಾನ್ಫಿಡೆಂಟ್ ಅಬೌಟ್ ಮೈ ಇಂಗ್ಲಿಷ್ ನಾವ್. ಈಗ ನಿಮಗೆ ಅನಿಸ್ತಿರ್ಬೋದು, ಇಷ್ಟು ಸೆಂಟೆನ್ಸ್ ಕಲ್ತ್ರೆ ನಿಮಗೆ ಕಾನ್ಫಿಡೆನ್ಸ್ ಆಟೋಮೆಟಿಕ್ಕಾಗಿ ಬರುತ್ತೆ. ಐ ಫೀಲ್ ಕಾನ್ಫಿಡೆಂಟ್ ಅಬೌಟ್ ಮೈ ಇಂಗ್ಲಿಷ್ ನಾವ್. ಓಕೆ, ಸೊ ಈಗ ನನಗೆ ನನ್ನ ಇಂಗ್ಲೀಷ್ ಬಗ್ಗೆ ಆತ್ಮವಿಶ್ವಾಸವಿದೆ. ಹೇಗೆ? ಬೈ ಲರ್ನಿಂಗ್ ಆಲ್ ದೀಸ್ ಕೈಂಡ್ ಆಫ್ ಸೆಂಟೆನ್ಸಸ್. ಸಿಚುವೇಶನಲ್ ಸೆಂಟೆನ್ಸಸ್. ನೀವು ಸಿಚುವೇಶನಲ್ ಸೆಂಟೆನ್ಸಸ್ಸನ್ನು ಫೋಕಸ್ ಮಾಡಬೇಕು, ರಾದರ್ ದ್ಯಾನ್ ರ್ಯಾಂಡಮ್ ಸೆಂಟೆನ್ಸಸ್. ಸುಮ್ಮನೆ ನೀವು ಒಂದಷ್ಟು ಸೆಂಟೆನ್ಸ್ಗಳನ್ನ ಓದೋದಕ್ಕಿಂತ ಸಿಚುವೇಶನಲ್ ಸೆಂಟೆನ್ಸಸ್ಸನ್ನು ಫೋಕಸ್ ಮಾಡಿ ದಯವಿಟ್ಟು. ಓಕೆ, ಸೊ ಅವಾಗ ನಿಮಗೆ ಯಾವ ಸಿಚುವೇಶನಿಗೆ ಏನು ಹೇಳಬೇಕು ಅದನ್ನು ಪದೇ ಹೇಳ್ತಾ ಪ್ರಶ್ನೆ ನೋಡಿ, ಪ್ರಶ್ನೆ ಉತ್ತರ ಇದೆಲ್ಲ ಬೇರೆ. ಇದಕ್ಕೆ ನಾವು ಡೂ ಯು ಯೂಸ್ ಮಾಡಿದ್ರೆ ಆಯಿತು. ಡೂ ಯು ಫೀಲ್ ಕ್ಯೂರಿಯಸ್? ಇದಕ್ಕೆ ನಾವು ನೋಡಿ, ಡೂ ಯು ಹಾಕಿದ್ರೆ ಡೂ ಯು ಐ ತೆಗೆದ್ಬಿಟ್ಟು ಡೂ ಯು ಫೀಲ್ ಕ್ಯೂರಿಯಸ್ ಟು ನೋ ದ ಟ್ರೂತ್, ಅದಕ್ಕೆ ಪ್ರಶ್ನೆ ಆಗುತ್ತೆ. ಡೂ ಯು ಫೀಲ್ ಕ್ಯೂರಿಯಸ್ ಟು ನೋ ದ ಟ್ರೂತ್? ನಿನಗೆ ಸತ್ಯ ತಿಳ್ಕೋಬೇಕು ಅಂತ ಕುತೂಹಲ ಆಗ್ತಾ ಇದೆಯಾ? ಡೂ ಯು ಫೀಲ್ ಅನಾಯ್ಡ್ ಬೈ ದ ಲೌಡ್ ನಾಯ್ಸ್? Do you feel or are you annoyed by the loud noise? ಇದರಲ್ಲೇ ಪ್ರಶ್ನೆ ಮಾಡ್ಬೋದು. ಓಕೆ, ರೈಟ್.
ಸೊ ಅದು ನಿಮಗೆ ಬಿಟ್ಟಿದ್ದು. ಇದರಲ್ಲಿ ಎಷ್ಟು ಪ್ರಶ್ನೆ ಮಾಡೋಕ್ಕಾಗುತ್ತೆ, ಅದನ್ನು ನೆಗೆಟಿವ್ ಪಾಸಿಟಿವ್ ಮಾಡೋದು ಅಥವಾ ಟೆನ್ಸ್ ಚೇಂಜ್ ಮಾಡೋದು, ಇದನ್ನೆಲ್ಲ ನೀವು ಇದರಲ್ಲೇ ಟ್ರೈ ಮಾಡ್ಬೋದು. ಓಕೆ, ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ, ಹಾಗೆ ಇದನ್ನು ಎಲ್ಲರಿಗೂ ಶೇರ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆ್ಯಂಡ್ ಇನ್ನೇನು ಕೋರ್ಸ್ ಓಕೆ. ಸೊ ನಿಮಗೆ ನಮ್ಮ ಕೋರ್ಸ್ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಕೆಳಗೆ ಕೊಟ್ಟಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ವಾಟ್ಸಪ್ಪಲ್ಲಿ ಸ್ಪೋಕನ್ ಇಂಗ್ಲೀಷ್ ಮತ್ತು ಇಂಗ್ಲೀಷ್ ರೀಡಿಂಗ್ ರೈಟಿಂಗ್ ಬೇಸಿಕ್ ಲೆವೆಲ್, ನಿಮಗೆ ಇಂಗ್ಲೀಷ್ ಓದೋದು ಬರೆಯೋದು ನಿಮ್ಮಲ್ಲಿ ಯಾರಿಗಾದರೂ ಗೊತ್ತಿಲ್ಲದೆ ಇದ್ದರೆ ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೋರ್ಸನ್ನು ನೀವು ಪಡ್ಕೋಬೋದು. ಓಕೆ, so thank you so much for watching this video. This is Anil Kumar signing off. Bye bye, take care, keep watching my videos until my next video uploads.